ಡ್ರಿಂಕ್ ಅಂಡ್ ಡ್ರೈವ್ ಚೆಕಿಂಗ್ ವೇಳೆ ಕಾರು ಚಾಲಕನ ಪುಂಡಾಟ ಎಸ್ಕೇಪ್ ಆಗುವಂತಹ ಭರದಲ್ಲಿ ಬ್ಯಾರಿಕೇಡ್ ಮತ್ತು ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಅಪಘಾತವಾದರೂ ಕೂಡ ಬೈಕ್ ನಿಲ್ಲಿಸದೆ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಜಾಲಹಳ್ಳಿ ಠಾಣಾ ವ್ಯಾಪ್ತಿಯ ಬಿಎಲ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಮಹಿಳೆಗೆ ಗಾಯವಾಗಿದೆ. ರಾತ್ರಿ 11:47 ನಡೆದಿರೋ ಘಟನೆ ಇದು. ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ಗೆ ಬ್ಯಾರಿಕೇಡ್ ಹಾಕಿದ್ದ ಪೊಲೀಸರು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಅಲ್ಲಿದ್ದಂತಹ ಬ್ಯಾರಿಕೇಡ್ ಗುದ್ದಿ ಅಲ್ಲಿರುವಂತಹ ಟೂ ವೀಲರ್ನವ್ರಿಗೂ ಗುದ್ದಿ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಎಸ್ಕೇಪ್ ಎಲ್ಲಾಗಕ್ಕಾಗುತ್ತೆ, ಮುಂದೆ ಇನ್ಯಾರಾದರೂ ಪೊಲೀಸರು ಹಿಡಿದೇ ಹಿಡಿತಾರೆ. ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವ ಸಂದರ್ಭದಲ್ಲಿ ಮೋಸ್ಟ್ಲಿ ಈತ ಪಾನಮತ್ತನಾಗಿದ್ದ ಅಂತ ಅನ್ಸುತ್ತೆ. ಫೈನ್ ಬೀಳುತ್ತೆ, ಅದನ್ನ ತಪ್ಪಿಸ್ಕೊಳ್ಳಕ್ ಹೋಗಿ 10,000 ರೂಪಾಯಿ ಫೈನ್ ಹಾಕ್ತಾರೆ ಪೊಲೀಸರು ಅಂತ. ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಬ್ಯಾರಿಕೇಡ್ಗೆ ಗುದ್ದಿ, ಅಲ್ಲಿ ದ್ವಿಚಕ್ರ ವಾಹನ ಸವಾರರು ಹೋಗ್ತಿರ್ತಾರೆ, ಅವ್ರಿಗೂ ಗುದ್ದಿ ಅವರಿಗೂ ಕೆಳಗೆ ಬೀಳಿಸಿ ಈ ಕಾರ್ನವನು ಎಸ್ಕೇಪ್ ಆಗಿದ್ದಾನೆ. ದೃಶ್ಯದಲ್ಲಿ ಗಮನಿಸಬಹುದು. ಸ್ಥಳಕ್ಕೆ ಅಲ್ಲಿ ಟೂ ವೀಲರ್ನವ್ರು ಬೀಳ್ತಾ ಇದ್ದಂತೆ ಟ್ರಾಫಿಕ್ ಪೊಲೀಸರು ದೌಡಾಯಿಸಿ ಅವ್ರನ್ನ ಮೇಲಕ್ಕೆ ಎತ್ತುತ್ತಾರೆ, ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಕೂಡ ಮಾಡ್ತಾರೆ. ಆದರೆ ಇಂತಹ ಪ್ರಕರಣ ಬೆಂಗಳೂರಿನ ಜಾಲಹಳ್ಳಿಯ ಬಿಎಲ್ ರೋಡ್ನಲ್ಲಿ ನಡೆದಿರುವಂಥದ್ದು. ಇಲ್ಲಿ ಟ್ರಾಫಿಕ್ ಪೊಲೀಸರ ಹತ್ರ ತಪ್ಪಿಸ್ಕೊಂಡ್ರು ಕೂಡ ನೆಕ್ಸ್ಟ್ ಸಿಗ್ನಲ್ ಟ್ರಾಫಿಕ್ ಪೊಲೀಸರ ಹತ್ರ ಆತ ತಗ್ಲಾಕೊಂಡಿರ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.